ನಮಸ್ಕಾರ ಬಂಧುಗಳೇ. ನಾನು ಈಗ ಮಾತನಾಡುತ್ತಿರುವ ವಿಷಯ ಕಣ್ಣಿನ ವ್ಯಾಯಾಮದ ಬಗ್ಗೆ. ಈ ವ್ಯಾಯಾಮದಿಂದ ದೃಷ್ಟಿದೋಷ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ. ಈ ವ್ಯಾಯಾಮವನ್ನು ಪ್ರಾತಃ ಕಾಲ ಅಂದರೆ ಸೂರ್ಯೋದಯ ಆಗೋ ಸಮಯದಲ್ಲಿ ಮಾಡಿದರೆ ಉತ್ತಮ. ಬೇರೆ ಯಾವ ಟೈಮಲ್ಲಾದರೂ ಮಾಡ್ಬೋದು, ಆದರೆ ಬೆಳಿಗ್ಗೆ ಸೂರ್ಯೋದಯ ಆಗೋ ಹೊತ್ತಲ್ಲಿ ಮಾಡಿದರೆ ತುಂಬ ಎಫೆಕ್ಟ್ ಆಗಿರುತ್ತೆ. ಇದನ್ನು ಒಂದು ಟಿ ವಿ ಚಾನೆಲ್ನಲ್ಲಿ ಒಬ್ಬ ಗುರುಗಳು ತಿಳಿಸಿಕೊಟ್ಟಿರುವ ವಿಷಯ. ಇದನ್ನು ನಾನು ಪಾಲಿಸುತ್ತಿದ್ದೇನೆ. ನನಗೆ ಇದರಿಂದ ಉತ್ತಮ ರಿಸಲ್ಟ್ ಬಂದಿದೆ. ಇದು ಹೀಗೆ ಮಾಡಬೇಕು. ಮೊದಲು ಕಣ್ಣಿನ ಗುಡ್ಡೆಯನ್ನು ಕ್ಲಾಕ್ ವೈಸ್ ಹೀಗೆ ವೃತ್ತಾಕಾರವಾಗಿ ತಲೆಯನ್ನು ಅಳ್ಳಾಡಿಸದೆ ಮಾಡಬೇಕು. ಒಂದು 2-3 ನಿಮಿಷ ಮಾಡಿದರೆ ಸಾಕು. ನಂತರ ಆ್ಯಂಟಿ ಕ್ಲಾಕ್ ವೈಸ್ ಹಾಗೆ 2-3 ನಿಮಿಷ ಮಾಡ್ಬೋದು. ಸಾಧ್ಯವಾದಷ್ಟು ತಲೆಯ ಕತ್ತನ್ನು ಅಳ್ಳಾಡಿಸದೆ ಮಾಡಿದರೆ ಉತ್ತಮ. ನಂತರ ಪೂರ್ತಿ ಎಡಕ್ಕೆ ಇಲ್ಲ ಬಲಕ್ಕೆ ಹಾಗೆ ಇದೊಂದು 2-3 ನಿಮಿಷ. ಸಾಧ್ಯವಾದಷ್ಟು ಕಣ್ಣನ್ನು ಅಗಲಿಸಿ ಮಾಡಿದರೆ ಫಲಿತಾಂಶ ಬೇಗ ಬರುತ್ತೆ. ಹಾಗೆಯೇ ಮೇಲೆ ಕೆಳಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲೆ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೆಳಗೆ ಕತ್ತು ತಲೆಯನ್ನು ಅಳ್ಳಾಡಿಸಿದೆ ಮಾಡಿ. ಪ್ರಾರಂಭದಲ್ಲಿ ಸ್ವಲ್ಪ ತಲೆ ಶೇಕ್ ಆಗ್ಬೋದು, ಕತ್ತು ಶೇಕ್ ಆಗ್ಬೋದು. ನಂತರ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ. ಈ ರೀತಿ ಒಂದು 2-3 ನಿಮಿಷ. ನಂತರ ಕಣ್ಣು ಗುಡ್ಡೆಯನ್ನು ಮೂಗಿನ ಬಳಿ ತರುವುದು. ಇದು ಚಿಕ್ಕದ್ರಲ್ಲಿ ನಾವು ಮಾಡ್ತಾ ಇದ್ವಿ ಅಂದ್ಕೊಳ್ಳೋದು, ಎಲ್ಲರೂ ಮಾಡಿರ್ತಾರೆ. ನಂತರ ನಮ್ಮ ನೆತ್ತಿಯ ಕಡೆಗೆ 2 ಕಣ್ಣು ಗುಡ್ಡೆಗಳನ್ನು ನಾವು ತಿಲಕವಿಡುತ್ತೀವಲ್ಲ ಆ ಕಡೆ ಇದೊಂದು 2-3 ನಿಮಿಷ. ಈ ರೀತಿ ಮಾಡಿ ನಂತರ ಬಲಗಡೆ 2 ಏಟು ನಿಧಾನವಾಗಿ, ಎಡದಗಡೆ 2 ಏಟು ನಿಧಾನವಾಗಿ
ಇಷ್ಟು ಮಾಡಿ ನಿಮ್ಮ ಇಷ್ಟಾರ್ಥ ದೈವಕ್ಕೆ ಕೈ ಮುಗಿದು ಮುಗಿಸಿ. ನಮಸ್ಕಾರ.